ಶ್ರೀಮಾತ್ರೇ ನಮಃ. ಸ್ತೋತ್ರದ ವಿವಿಧ ಪ್ರಾಕಾರಗಳಲ್ಲಿ ನಾವು ಆ, ದೇವತೆಗಳ ಹೃದಯ ಸ್ತೋತ್ರ, ಕವಚ ಸ್ತೋತ್ರಗಳನ್ನು ನೋಡ್ತಾ ಇರ್ತೀವಿ. ಮುಖ್ಯವಾಗಿ ಕವಚ ಸ್ತೋತ್ರವನ್ನು ನಮ್ಮ ಆತ್ಮರಕ್ಷಣೆಗಾಗಿ, ಅಂದರೆ ನಮ್ಮ ಆರೋಗ್ಯಕ್ಕಾಗಿ, ಅಥವಾ ಯಾವುದೇ ಋಣಾತ್ಮಕ ಶಕ್ತಿಗಳಿಂದ ನಮಗೆ ಒದಗಬಹುದಾದಂಥ ತೊಂದರೆಗಳಿಂದ ರಕ್ಷಣೆ ಪಡೆಯುವುದಕ್ಕಾಗಲಿ, ಋಣ, ದಾರಿದ್ರ್ಯ, ಅಪಮೃತ್ಯು ಮೊದಲಾದ ಪೀಡೆಗಳಿಂದ, ದೋಷಗಳಿಂದ ನಾವು ಪರಿಹಾರವನ್ನು ಪಡೆಯುವುದಕ್ಕಾಗಿ ನಮ್ಮ ಇಷ್ಟ ದೇವತೆಯನ್ನು ಸ್ಮರಿಸಿ ಆಕೆಯ ಒಂದು ರಕ್ಷಾ ಕವಚವನ್ನು ಧರಿಸುವ ಒಂದು ಪದ್ಧತಿ ಈ ಕವಚ ಸ್ತೋತ್ರ ಪಾರಾಯಣ. ಮುಖ್ಯವಾಗಿ ದುರ್ಗಾ ಕವಚ ನೋಡ್ತೀವಿ, ಅಥವಾ ನಾರಾಯಣ ವರ್ಮ ನೋಡ್ತೀವಿ. ಇವು ಎಲ್ಲವೂ ನಮ್ಮ ಆತ್ಮರಕ್ಷಣೆಗಾಗಿ ಭಗವಂತನ ವಿವಿಧ ಅವತಾರಗಳ ರೂಪಗಳ ಚಿಂತನೆಯನ್ನು, ನಮ್ಮ ಆಯಾ ಅವಯವಗಳ ರಕ್ಷಣೆಗಾಗಿ ಆತನ ಸನ್ನಿಧಾನವನ್ನು ಅಲ್ಲಿ ಸ್ಮರಿಸುವಂಥ ವಿಶೇಷವಾದಂಥ ಸ್ತೋತ್ರ ಪ್ರಾಕಾರ. ಈ ದಿನ ಅಂದರೆ ಈಗ ಶಾಕಂಬರಿ ನವರಾತ್ರಿ ನಡೆದಿರುವಂಥ ಈ ದಿನಗಳಲ್ಲಿ ಸ್ಕಾಂದ ಪುರಾಣೋಕ್ತವಾದಂಥ ಶ್ರೀ ಶಾಕಂಬರಿ ದೇವಿಯ ಕವಚವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವುದಕ್ಕಾಗಿ ನಾನು ಬಂದಿದ್ದೇನೆ. ಈ ಶಾಕಂಬರಿ ಕವಚ ಸ್ಕಾಂದ ಪುರಾಣದಲ್ಲಿ ಇಂದ್ರ ಹಾಗೂ ಸ್ಕಂದನ ನಡುವೆ ಸಂವಾದದ ರೀತಿಯಲ್ಲಿ ನಿರೂಪಿತವಾಗಿದ್ದು, ದೇವಿಯು ಯಾವ ರೀತಿ ನಮ್ಮನ್ನು ಕಾಪಾಡುತ್ತಾಳೆ ಅನ್ನೋದ್ರ ಬಗ್ಗೆ, ಅಂದರೆ ಯಾವ್ಯಾವ ಅವತಾರಗಳಿಂದ ನಮ್ಮಲ್ಲೇ ಸನ್ನಿಹಿತಳಾಗಿದ್ದುಕೊಂಡು ನಮ್ಮನ್ನು ಕಾಪಾಡುತ್ತಾಳೆ ಅನ್ನೋದನ್ನು ವಿಶೇಷವಾಗಿ ಸ್ತೋತ್ರದಲ್ಲಿ ವರ್ಣನೆ ಮಾಡಲಾಗಿದೆ. ಮುಖ್ಯವಾಗಿ ನನಗೆ ಇದರಲ್ಲಿ ಬ್ರಾಹ್ಮಣೇನಾತ್ಮಶೂಲಸ್ಯ ಅನ್ನೋ ಒಂದು ಸಾಲು ಬರ್ತದೆ. ಅಂದರೆ ತನ್ನ ಶೂಲವನ್ನು ಆಕೆ ನಮ್ಮ ಸುತ್ತಲೂ ತಿರುಗಿಸಿ ನಮ್ಮ ಸುತ್ತಲೂ ಒದಗಿ ಬರಬಹುದಾದಂಥ ಆಪತ್ತುಗಳಿಂದ ನಮ್ಮನ್ನು ಕಾಪಾಡಲಿಕ್ಕೆ ಆಕೆಯಲ್ಲಿ ಅನನ್ಯ ಭಕ್ತಿಯಿಂದ ಪ್ರಾರ್ಥನೆ ಮಾಡುವಂಥ ಒಂದು ಸಾಲೇನಿದೆ, ಅದು ಬಹಳ ವಿಶೇಷ ಅಂತ ಅನಿಸ್ತದೆ. ಇದನ್ನು ನಾವು ದುರ್ಗಾ ಸಪ್ತಶತಿಯಲ್ಲಿ ಕೂಡ ನಾವು ಈ ಸಾಲನ್ನು ಕಾಣ್ತೇವೆ. ಈಗ ಶಾಕಂಬರಿ ದೇವಿಯ ಕವಚವನ್ನು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೇನೆ. ಇದರ ಸಾಹಿತ್ಯವನ್ನು ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಹಂಚಿಕೊಂಡಿದ್ದೇನೆ, ಹಾಗೂ ನಮ್ಮ ಫೇಸ್ಬುಕ್ ಪುಟದಲ್ಲಿಯೂ ಸಹ ಇದರ ಸ್ತೋತ್ರದ ಸಾಹಿತ್ಯವನ್ನು ಹಂಚಿಕೊಳ್ಳಲಾಗಿದೆ. ಈಗ ಶಾಕಂಬರಿ ಕವಚ. ಶಕ್ರ ಉವಾಚ ಶಾಕಂಬರ್ಯಾಸ್ತು ಕವಚಂ ಸರ್ವರಕ್ಷಾಕರಂ ಋಣಾಂ ಯನ್ನ ಕಶ್ಚಿಚ್ಚಿದಾಖ್ಯಾತಂ ತನ್ಮೇ ಕಥಯ ಷಣ್ಮುಖ. ಸ್ಕಂದ ಉವಾಚ ಶಕ್ರ ಶಾಕಂಭರಿ ದೇವ್ಯಾ ಕವಚಂ ಸಿದ್ಧಿದಾಯಕಂ ಕಥಯಾಮಿ ಮಹಾಭಾಗ ಶೃಣು ಸರ್ವಶುಭಾವಹಂ. ಅಸ್ಯ ಶ್ರೀ ಶಾಕಂಭರಿ ಕವಚಸ್ಯ ಸ್ಕಂದ ಋಷಿಃ ಶ್ರೀ ಶಾಕಂಭರಿ ದೇವತಾ ಅನುಷ್ಠುಪ್ ಛಂದಃ ಚತುರ್ವಿಧ ಪುರುಷಾರ್ಥ ಸಿದ್ಧ್ಯರ್ಥೆ ಜಪೆ ವಿನಿಯೋಗಃ. ಧ್ಯಾನಂ ಶೂಲಂ ಖಡ್ಗಂ ಚ ಡಮರುಂ ದದಾನಮುಭಯಪ್ರದಂ ಸಿಂಹಾಸನಸ್ಥಂ ಧ್ಯಾಯಾಮಿ ದೇವಿ ಶಾಕಂಬರಿಮಹಂ. ಶಾಕಂಭರಿ ಶಿರಃ ಪಾತು ನೇತ್ರೇ ಮೇ ರಕ್ತದಂತಿಕಾ ಕರ್ಣೋ ಮೇ ನಂದಜಃ ಪಾತು ನಾಸಿಕಾಂ ಪಾತು ಪಾರ್ವತಿ. ಓಷ್ಟೋ ಪಾತು ಮಹಾಕಾಳಿ ಮಹಾಲಕ್ಷ್ಮಿಷ್ಟಮೇ ಮುಖಂ ಮಹಾಸರಸ್ವತಿ ಜಿಹ್ವಾಂ ಚಾಮುಂಡಾವತು ಮೇ ರದಾಂ. ಕಾಲಕಂಠ ಸತೀ ಕಂಠಂ ಭದ್ರಕಾಳಿ ಕರದ್ವಯಂ ಹೃದಯಂ ಪಾತ ಕೌಮಾರಿ ಕುಕ್ಷಿಂ ಮೇ ಪಾತು ವೈಷ್ಣವಿ. ನಾಭಿಂ ಮೇವತು ವಾರಾಹಿ ಬ್ರಾಹ್ಮಿ ಪಾರ್ಶ್ವೇ ಮಮಾವತು ಪೃಷ್ಠಂ ಮೇ ನಾರಸಿಂಹಿ ಚ ಯೋಗೀಶಾ ಪಾತು ಮೇ ಕಟಿಂ. ಉರು ಮೇ ಪಾತು ವಾಮೋರ್ಜಾನುನಿ ಜಗದಂಬಿಕಾ ಜಂಘೆ ಮೇ ಚಂಡಿಕಾಂ ಪಾತು ಪಾದೋ ಮೇ ಪಾತು ಶಾಂಭವಿ. ಶಿರಃ ಪ್ರಭೃತಿ ಪಾದಾಂತಂ ಪಾತು ಮಾಂ ಸರ್ವಮಂಗಳ ರಾತ್ರೋ ಪಾತು ದಿವಾ ಪಾತು ತ್ರಿಸಂಧ್ಯಂ ಪಾತು ಮಾಂ ಶಿವ. ಗಚ್ಚಂತಂ ಪಾತು ತಿಷ್ಟಂತಂ ಶಾಯಾನಂ ಪಾತು ಶೂಲಿನಿ ರಾಜದ್ವಾರೆ ಚ ಕಾಂತಾರೆ ಖಡ್ಗಿನಿ ಪಾತು ಮಾಂ ಪತಿ. ಸಂಗ್ರಾಮೇ ಸಂಕಟೆ ವಾದೆ ನದ್ಯುತ್ತಾರೆ ಮಹಾವನೆ ಬ್ರಾಹ್ಮಣೇನಾತ್ಮಶೂಲಸ್ಯ ಪಾತು ಮಾಂ ಪರಮೇಶ್ವರಿ. ಗೃಹಂ ಪಾತು ಕುಟುಂಬಂ ಮೇ ಪಶುಕ್ಷೇತ್ರ ಧನಾಧಿಕಂ ಯೋಗಕ್ಷೇಮಂ ಚ ಸತತಂ ಪಾತು ಮೇ ಬನಶಂಕರಿ. ಇತಿ ಇದಂ ಕವಚಂ ಪುಣ್ಯಂ ಶಾಕಂಭರ್ಯಾ ಪ್ರಕೀರ್ತಿತಂ ಯಸ್ತ್ರಿಸಂದಯಂ ಪಠೇಚ್ಚಕ್ರ ಸರ್ವಾಪದ್ಭಿ ಸಮುಚ್ಯತೆ. ತುಷ್ಟಿಂ ಪುಷ್ಟಿಂ ತಥಾರೋಗ್ಯಂ ಸಂತತಿಂ ಸಂಪದಂತಶಂ ಶತ್ರುಕ್ಷಯಂ ಸಂವಾಪ್ನೋತಿ ಕವಚಸ್ಯಾಸ್ಯ ಪಾಠತಃ.
ಶಾಕಿನಿ ಢಾಕಿನಿ ಭೂತ ಬಾಲಗ್ರಹ ಮಹಾಗ್ರಹಾಃ ನಶ್ಯಂತಿ ದರ್ಶನಾಸ್ತಸ್ತ ಕವಚಾಂ ಪಟಸ್ತು ಸರ್ವತ್ರ ಜಯಮಾಪ್ನೋತಿ ಧನಲಾಭಂಚ ಪುಷ್ಕಲಂ ವಿದ್ಯಾಂ ವಾಕ್ಪಟುತ್ವಂಚಾಪಿ ಶಾಕಂಭರ್ಯಾ ಪ್ರಸಾದತಃ ಆವರ್ತನ ಸಹಸ್ರೇಣ ಕವಚಾಸ್ಯ ವಾಸವ ಯದ್ಯತ್ ಕಾಮಯತೆ ಭೀಷ್ಟಂ ತತ್ಸರ್ವಂ ಪ್ರಾಪ್ನುಯಾತ್ ಧ್ರುವಂ ಇತಿ ಶ್ರೀ ಸ್ಕಂದಪುರಾಣೇ ಸ್ಕಂದಪ್ರೋಕ್ತಂ ಶ್ರೀ ಶಾಕಂಭರಿ ಕವಚಂ ಸಂಪೂರ್ಣಂ. ಶ್ರೀಕೃಷ್ಣಾರ್ಪಣಮಸ್ತು. ಈ ಸ್ತೋತ್ರವನ್ನು ಪ್ರತಿನಿತ್ಯವೂ ದೇವಿಯ ಅನುಗ್ರಹವನ್ನು, ಆಕೆಯ ರಕ್ಷಾ ಕವಚವನ್ನು ನಾವು ಧರಿಸುವುದಕ್ಕಾಗಿ ಪಠಿಸಬಹುದು. ವಿಶೇಷವಾಗಿ ಈ ಶಾಕಂಭರಿ ನವರಾತ್ರಿ ದಿನಗಳಲ್ಲಿ ವೈಶಾಖ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವಂತಹ ಶಾಕಂಭರಿ ದೇವಿಯ ಅವತಾರದ ದಿವಸದಲ್ಲಿ, ನವರಾತ್ರಿ ದಿವಸಗಳಲ್ಲಿ, ಮಂಗಳವಾರ, ಶುಕ್ರವಾರ, ಪೂರ್ಣಿಮೆ ಮೊದಲಾದ ಪರ್ವಕಾಲಗಳಲ್ಲಿ ದೇವಿಯ ಪ್ರೀತ್ಯರ್ಥವಾಗಿ ಈ ಕವಚವನ್ನು ಪಠಿಸುವುದರಿಂದ ನಮ್ಮ ಸಕಲ ಅಭಿಷ್ಟಗಳನ್ನು ಹೊಂದಬಹುದು ಮತ್ತು ಸರ್ವ ಆಪತ್ತುಗಳಿಂದ ನಾವು ರಕ್ಷಣೆಯನ್ನು ಪಡೆಯಬಹುದು. ಈ ಸ್ತೋತ್ರವನ್ನು ನಾವೆಲ್ಲರೂ ಆಕೆಯ ಪ್ರೀತಿಯನ್ನು ಸಂಪಾದಿಸುವುದಕ್ಕಾಗಿ ಪಾರಾಯಣ ಮಾಡೋಣ ಅಂತ ಹೇಳ್ತಾ ವಿರಮಿಸುತ್ತೇನೆ. ಶ್ರೀಮಾತ್ರೇ ನಮಃ.